ಈಗ 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬರೋ ನಿರೀಕ್ಷೆ ಇದೆ ಕರ್ನಾಟಕಕ್ಕೆ. ಸೊ ಇದರಿಂದ ಉದ್ಯೋಗ ಎಷ್ಟು ಸೃಷ್ಟಿಯಾಗುತ್ತೆ ಮತ್ತು ಟಾಪ್ 10 ಕಂಪ್ನೀಸ್ ಯಾವುದು ಬರ್ಬೋದು ಸರ್ ಇಲ್ಲಿ ಅಂತ? ನಾನು ಈಗ ಅದನ್ನು ಇಲ್ಲಿನ ಘೋಷಣೆ ಮಾಡಿ ತಪ್ಪಾಗುತ್ತೆ. ನಾವು 8ರಿಂದ 10 ಲಕ್ಷ ಕೋಟಿ ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಮತ್ತು ಈ ಸಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಾವೇನು ಟಾರ್ಗೆಟ್ ಮಾಡ್ತೀವಲ್ಲ ಮಾಡಿದ್ದೀವಿ, ಆ ಕಂಪ್ನಿಯಲ್ಲಿ ಅಲ್ಲಿ ಆ ಇನ್ವೆಸ್ಟ್ಮೆಂಟ್ಗೂ ಕನ್ವರ್ಟ್ ಆಗಬೇಕು. ಸುಮ್ಮನೆ ಘೋಷಣೆ ಮಾಡಿ ಕೆಲವು ರಾಜ್ಯಗಳು 50 ಲಕ್ಷ ಕೋಟಿ 25 ಲಕ್ಷ ಕೋಟಿ ಈ ಐ ಟಿ ಪಾರ್ಕ್ ಇರ್ತಾವಲ್ಲ ಎಲ್ಲನೂ ಆದರೂ ಕೂಡ ಇನ್ವೆಸ್ಟ್ಮೆಂಟ್ ಅಂತ ತರ್ತಾರೆ. ದಿಸ್ ಮಚ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಕಮ್. ಹಾಗೆ ನಾವು ಮಾಡಿದ್ದು ನಮ್ಮದು ಐ ಟಿ ಪಾರ್ಕ್ಸ್ ಎಲ್ಲ ಹಿಡ್ಕೊಂಡ್ಬಿಟ್ರೆ ನಮ್ಮದು 50 ಲಕ್ಷ ಕೋಟಿ ಆಗುತ್ತೆ. ದ್ಯಾಟ್ ಈಸ್ ನಾಟ್ ದ ಫೋಕಸ್. ನಾವು 8ರಿಂದ 10 ಲಕ್ಷ ಕೋಟಿ ಏನು ಮಾಡ್ತೀವಿ, ಅದರಲ್ಲಿ 70 to 80% ರಿಯಲೈಸ್ ಆಗಬೇಕು. ಲಾಸ್ಟ್ ಟೈಮ್ ಆಯಿತು 22 ಜಿಮ್ನಲ್ಲಿ ಗ್ರೀನ್ ಹೈಡ್ರೋಜನ್ಗೆ 2,40,000 ಕೋಟಿ ಇನ್ವೆಸ್ಟ್ಮೆಂಟ್ ಬಂತು. MOU ಸೈನ್ ಆಯಿತು, ಯಾರೂ ಬರಲಿಲ್ಲ. ಅಫ್ಕೋರ್ಸ್ ಆ ಇವಾಕ್ಯೂಷನ್ ಫೆಸಿಲಿಟಿ ನಮ್ಗೆ ಹತ್ರ ಇಲ್ಲ, ಆ ಇನ್ಫ್ರಾಸ್ಟ್ರಕ್ಚರ್ ನಮಗಿಲ್ಲ ಗ್ರೀನ್ ಹೈಡ್ರೋಜನ್ದು. ಹೀಗೆ ನಾವು ಇದು ಮಾಡುವಂಥದ್ದು. ಅದನ್ನು ಗ್ರೀನ್ ಹೈಡ್ರೋಜನ್ ತೆಗೆದುಬಿಟ್ರೆ ಭಾಳ ಜನ ಪ್ರಶ್ನೆ ಕೇಳ್ತಾರೆ, ವಾಸಲ್ ಹೆಂಗೆ ಗ್ಲೋಬಲ್ ಮೀಟ್ನಾಗ ಇಷ್ಟ ಆಗಿತ್ತು ಅಷ್ಟಾಗಿ ಬರಲಿಲ್ಲ ಅಂತೇಳಿ. ಆ 2,40,000 ಕೊಟ್ಬಿಟ್ರೆ ಅಲ್ಲಿನೂ ಕೂಡ ಡಿಸೆಂಟಾಗಿ ಇನ್ವೆಸ್ಟ್ಮೆಂಟ್ ಬಂದಿದೆ. ಸೊ ವಿ ಆರ್ ಬೀಯಿಂಗ್ ವೆರಿ ರಿಯಲಿಸ್ಟಿಕ್ ಆ್ಯಂಡ್ ಜಿನೈನ್. ಸುಮ್ಮನೆ ನಾನು ಹೇಳಿ 8 ಲಕ್ಷ 10 ಲಕ್ಷ ಕೋಟಿ ಅಂತ ಹೇಳಿದ್ಮೇಲೆ ಇನ್ನೊಂದು ಸಲ ನೀವು 1 ವರ್ಷ ಬಿಟ್ಟು ಕೇಳ್ತೀರಿ, ಎಷ್ಟು ಬಂತು ಅಂತ ಕೇಳ್ತೀರಿ, ಎಷ್ಟು ರಿಲೈಸ್ ಅಂತ ಕೇಳ್ತೀರಿ. ಸೊ ಇಟ್ ಹ್ಯಾಸ್ ಟು ಬಿ ರಿಯಲಿಸ್ಟಿಕ್. ಆ ಕೆಲಸ ಮಾಡ್ತಾಯಿದ್ದೀವಿ ಸರ್. ಬೇರೆ ಬೇರೆ ದೇಶದಲ್ಲಿ ರೋಡ್ ಶೋಗಳನ್ನೆಲ್ಲ ಮಾಡಿದ್ರಿ, ಅಲ್ಲಿ ಏನು ಅಭಿಪ್ರಾಯ ವ್ಯಕ್ತವಾಗಿದೆ ಸರ್? ಅಲ್ಲಿನ ಕರ್ನಾಟಕದ ಅವ್ರು ಕೇಳ್ತಾರೆ, ನಿಮ್ಮದು ಇಕೋಸಿಸ್ಟಮ್ ಏನಿದೆ, ನಿಮ್ಮ ಬಗ್ಗೆ ನಾವು ಭಾಳಷ್ಟು ಸಲ ಕೇಳಿದ್ದೀವಿ. ನಮ್ಮಲ್ಲಿ ಸರ್ಕಾರ ಬದಲಾವಣೆ ಆದರೂ ಕೂಡ ಹಿಂದಿನ ಸರ್ಕಾರ ಮಾಡಿದ್ದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಭಾಳಷ್ಟು ಇದನ್ನು ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾವೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗಿನ ಮತ್ತು ಮುಂದೆ ಸರ್ಕಾರ ನಮ್ಮದೇ ಬರ್ತದೆ, ಮತ್ತು ಬೇರೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಸೊ ಆ ವಾತಾವರಣ ನಮ್ಮ ಹತ್ರ ಇದ್ದಾವೆ. ಇನ್ಸೆಂಟಿವ್ಸ್ ನಾವು ಏನು ಪ್ರಾಮಿಸ್ ಮಾಡ್ತೀವಿ ಅದನ್ನು ಡೆಲಿವರ್ ಮಾಡ್ತೀವಿ. ಈಗ ನಾವು ಬಂದಮೇಲೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಎಲ್ಲರಿಗೂ ಕೂಡ ಮೊನ್ನೆ ನಾವು ಇನ್ಸೆಂಟಿವ್ಸ್ ಕೊಟ್ಬಿಟ್ವಿ. ಭಾಳ ರಾಜ್ಯಗಳು ಕೊಡೋದಿಲ್ಲ, ಕೆಲವೊಂದು ರಾಜ್ಯಗಳು ಲೇಟ್ ಮಾಡ್ತಾರೆ, ಇದು ಮಾಡ್ತಾರೆ. ನಾವೇನು ಮಾತು ಕೊಟ್ಟಿದ್ದೀವಿ ಡೆಲಿವರ್ ದ್ಯಾಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.